ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಬಿಗ್ ಫೈಟ್ ತಾರಕಕ್ಕೇರ್ತಾ ಇದೆ. ದಿನೇ ದಿನೇ ಕಾರಣ ಟೌನ್ಶಿಪ್ ಯೋಜನೆಗೆ ಅಸ್ತು ಅಂದಿರೋದ್ರಿಂದ ರಾಜ್ಯ ಸರ್ಕಾರ ಬಿಡದಿ ಭಾಗದಲ್ಲಿ, ಪ್ರಮುಖವಾಗಿ ರಾಮನಗರ ಭಾಗದ ಬಿಡದಿ ಭಾಗದಲ್ಲಿ 26 ಹಳ್ಳಿಗಳ ರೈತರು ತಮ್ಮ ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಫಲವತ್ತಾಗಿರುವಂತಹ ಭೂಮಿ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಹೆಚ್ಚಾಗುತ್ತಲೇ ಇದೆ ಬಿಡದಿ ಫೈಟ್. ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಫುಲ್ ರಾಂಗ್ ಹಾಕಿದ್ದಾರಂತೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿಡದಿ ಫೈಟ್ ತಾರಕಕ್ಕೇರ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಫುಲ್ ರಾಂಗ್ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅವರ ವಾರ್ ತಾರಕಕ್ಕೇರ್ತಾ ಇದೆ. ರಾಜಕೀಯ ಸಂಘರ್ಷದ ವೇದಿಕೆ ಆಗಿ ಹೋಗುತ್ತಾ ಬಿಡದಿ ಫೈಟ್. ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಕೆಲ ರೈತರು ರೋಷಾವೇಶಗೊಳ್ತಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸರ್ಕಾರದಿಂದ ಅಧಿಸೂಚನೆಯನ್ನ ಕೂಡ ಹೊರಡಿಸಲಾಗಿದೆ. ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲಿ ಹಂಗಾಗಿ ಅಧಿಸೂಚನೆ ಹೊರಡಿಸಿರೋದ್ರಿಂದ ರೈತರು ಈಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹಂಗಾಗಿ ರೈತರು ಇವತ್ತು ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿದ್ದಾರೆ. ಬಿಡದಿಯಲ್ಲಿ 400ಕ್ಕೂ ಹೆಚ್ಚು ಮಹಿಳಾ ರೈತರು ಕೂಡ ಇವತ್ತು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಪಾದಯಾತ್ರೆ ನಡೆಸುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿದ್ದಾರೆ. ಬಿಡದಿ ಇಂಡಸ್ಟ್ರಿಯಲ್ ನಿಂದ ಮತ್ತೊಂದು ಭಾಗದ ತನಕ ಕೂಡ ಈ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ ಆಗಿದ್ದು, ಕಾಂಗ್ರೆಸ್ ಜೆಡಿಎಸ್ ನಡುವೆ ಇದೇ ವಿಚಾರ ದೊಡ್ಡ ಮಟ್ಟದ ಫೈಟ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ಆಲ್ರೆಡಿ ಬುನಾದಿ ಹಾಕಿದೆ ಕುಮಾರಸ್ವಾಮಿ ಅವರು. 21ಕ್ಕೆ ಪಾದಯಾತ್ರೆ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಅಲ್ಲಿಂದ ಮತ್ತೊಂದು ಆಯಾಮ ಪಡೆದುಕೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ತನ್ನ ನಿರ್ಧಾರವೇ ಗ್ರೇಟ್ ಅನ್ನೋದನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಎನಿವೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರ ಬರೆಯೋ ಮೂಲಕ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ವಾಸ್ತವ ಪರಿಸ್ಥಿತಿ ಏನು, ಈ ಯೋಜನೆಯಿಂದ ಅಲ್ಲಿ ರೈತರಿಗೆ ಆಗುವಂತಹ ಸಮಸ್ಯೆ ಏನು ಅಂತ. ಇದರ ಮಧ್ಯದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮೋಸ್ಟ್ಲಿ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂಗಿದೆ. ಈ ಟೌನ್ಶಿಪ್ ಯೋಜನೆ ಮಾಡೇ ತೀರ್ತೀವಿ ಅಂತ ಪಣ ತೊಟ್ಟಿದ್ದಾರೆ. ಹಾಗಾಗಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಅನ್ನೋದೇ ಸದ್ಯ ಇರುವ ಪ್ರಶ್ನೆ. ಜೂನ್ 21ಕ್ಕೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪಾದಯಾತ್ರೆ ಮಾಡೋ ನಿರ್ಧಾರದಲ್ಲಿದ್ದಾರೆ. ರೈತರ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಕೊಡಿಸ್ಬಿಡ್ತೀವಿ ಅಂತ ಜೆಡಿಎಸ್ ಬೆಂಬಲ ಕೊಡ್ತಾ ಇದೆ ರೈತರಿಗೆ. ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಕುಮಾರಸ್ವಾಮಿ ಅವರು ನಿರ್ಧಾರ ಮಾಡಿದ್ದು, ಬಿಡದಿ ಟೌನ್ಶಿಪ್ ಯೋಜನೆಯ ವ್ಯಾಪ್ತಿಯ 26 ಹಳ್ಳಿಗಳಲ್ಲೂ ಕೂಡ ಪಾದಯಾತ್ರೆ ಮಾಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಪಾದಯಾತ್ರೆ ವೇಳೆ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರಂತೆ ಕುಮಾರಸ್ವಾಮಿ ಅವರು. ಜೆಡಿಎಸ್ ಅತಿ ದೊಡ್ಡ ಹೋರಾಟ ಮಾಡೋದ್ರ ಮೂಲಕ ಇದರ ಲಾಭ ಪಡೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಪ್ರಮುಖವಾಗಿ ಕಾನೂನು ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಆ ಮೂಲಕ ರೈತರ ಜೊತೆಗೆ ನಾವಿದ್ದೀವಿ, ರೈತರಿಗೆ ಅನ್ಯಾಯ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ರೀತಿಯಲ್ಲಿ ಜೆಡಿಎಸ್ ರೈತರ ಪರವಾಗಿ ನಿಂತ್ಕೊಂಡು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಒಂದು ವೇದಿಕೆಯನ್ನ ಸಿದ್ಧಗೊಳಿಸ್ತಾ ಇದೆ ಅನ್ನೋದು ಪ್ರಮುಖವಾಗಿರುವಂತಹ ವಿಚಾರ. ಟೌನ್ಶಿಪ್ ಯೋಜನೆ ಬಗ್ಗೆ ಬಹುತೇಕರಿಗೆ ಪ್ರಶ್ನೆ ಇರೋದು, ಏನು ಈ ಯೋಜನೆಯ ಲಾಭ? ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ, ಬೆಂಗಳೂರು ನಗರದಲ್ಲಿ ನೀವು ದಿನ ಬೆಳಗಾದ್ರೆ ಒಂದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ವಾಹನ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ. ಹೆಚ್ಚಿನ ಜನ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಇದರ ಹೊರೆಯನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಈ ಬಿಡದಿ ಮತ್ತು ಹಾರೋಹಳ್ಳಿ ವ್ಯಾಪ್ತಿ ಇದೆಯಲ್ಲ, ಅಲ್ಲಿ 7,481 ಎಕರೆ ಒಳಗಡೆ ವರ್ಕ್ ಲಿವ್ ಪ್ಲೇ ಮಾದರಿಯ ಬೃಹತ್ ಉಪನಗರ ನಿರ್ಮಾಣ ಮಾಡೋದು. ಬೆಂಗಳೂರಿನ ಮೇಲೆ ಇರುವ ಒತ್ತಡ ಕಡಿಮೆ ಮಾಡೋ ಸಲುವಾಗಿನೇ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ರಾಜ್ಯ ಸರ್ಕಾರ ಕೈಗೆತ್ತಿಕೊಂಡಿರೋದು ಅಂತ. ಸೊ ಇಲ್ಲಿ ಪರ್ಯಾಯವಾಗಿ ಒಂದಷ್ಟು ವ್ಯವಸ್ಥೆಗಳಾಗುತ್ತೆ ಅನ್ನೋದನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಪ್ರಮುಖವಾಗಿ 18,000 ಕೋಟಿ ವೆಚ್ಚದಲ್ಲಿ ಈ ಟೌನ್ಶಿಪ್ ಯೋಜನೆ ನಿರ್ಮಾಣ ಆಗ್ತಾ ಇರೋದು.
ಬಟ್ ಪ್ರಶ್ನೆ ಇರೋದು ಇಷ್ಟು ಫಲವತ್ತಾಗಿರುವ ಭೂಮಿ ಕಳ್ಕೊಳ್ತೀವಲ್ಲ ಅಂತ ರೈತರು ಪ್ರಶ್ನೆ ಮಾಡ್ತಾ ಇರೋದು. ಹೌದ್ರಿ, ಬೆಂಗಳೂರಿನ ಹೊರೆ ಕಡಿಮೆ ಮಾಡೋದಕ್ಕೆ ಪರ್ಯಾಯವಾಗಿ ಉಪನಗರ ನಿರ್ಮಾಣ ಏನೋ ಮಾಡೋದಕ್ಕೆ ನೀವು ಮುಂದಾಗ್ತಿದ್ದೀರಿ. ಆದ್ರೆ ಫಲವತ್ತಾಗಿರೋ ಭೂಮಿ ನಮ್ದು, ವರ್ಷಕ್ಕೆ ಆದಾಯ ತಂದು ಕೊಡುವಂತ ಭೂಮಿ ನಮ್ದು. ಆ ಭೂಮಿಯನ್ನ ಕೊಟ್ಟು ನಾವೇನ್ ಮಾಡ್ಬೇಕು ಮುಂದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಆ ಭಾಗದ ರೈತರು. ಕಂಪ್ಲೀಟ್ ಆಗಿ ಕಾರ್ಪೊರೇಟ್ ಏರಿಯಾ ನೀವು ಮಾಡ್ತೀರಿ ಅಂದ್ರೆ ಕಾರ್ಪೊರೇಟ್ ಏರಿಯಾದಲ್ಲಿ ನಾವಿದ್ದು ಕೂಡ ಏನ್ ಪ್ರಯೋಜನ, ಬದುಕಿದ್ದು ಕೂಡ ಸತ್ತಂಗೆ ನಾವೆಲ್ಲ ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಈ ಯೋಜನೆ ಜಾರಿ ಮಾಡಬಾರ್ದು, ದಯವಿಟ್ಟು ನಮ್ಮ ಹಿತಾಸಕ್ತಿಯಿಂದ ಕೈ ಬಿಡಬೇಕು ಅಂತ ರೈತರು ಕೇಳ್ಕೊಳ್ತಾ ಇರೋದು. ಬಟ್ ಏನಿವೆ, ರಾಜ್ಯ ಸರ್ಕಾರ ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲಿ, ಹೋರಾಟದ ಮಧ್ಯದಲ್ಲೂ ಕೂಡ ರೈತರ ವಿರುದ್ಧವಾಗಿ ಟೌನ್ಶಿಪ್ ಯೋಜನೆಯನ್ನ ಕೈಗೆತ್ಕೊಂಡ ಬಿಡುತ್ತಾ, ಆರಂಭ ಮಾಡುತ್ತಾ, ಇದು ಪ್ರಶ್ನೆ ಇದೆ. ಕೃಷಿ ಭೂಮಿ ಕಳ್ಕೊಳ್ತೀವಿ ಅಂತ ರೈತರು ಆತಂಕದಲ್ಲಿದ್ದಾರೆ. ಬಿಡದಿಯ 25 ಹಳ್ಳಿಗಳ ರೈತರು 470 ದಿನಗಳಿಂದಲೂ ಕೂಡ ಈ ಹಿಂದಿನಿಂದ ಅಂದ್ರೆ ಹೋರಾಟ ಆಗ್ತಾ ಬಂದಿದೆ. ಹೋರಾಟಗಳಾದ್ರೂ ಪ್ರತಿಭಟನೆಗಳಾದ್ರೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಡೋಂಟ್ ಕೇರ್ ಅಂತ ಇದೆ. ನಿಮ್ಮ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿ ರೈತರ ಜೊತೆಗೆ ಒಂದು ಸಭೆ ಕೂಡ ಮಾಡಲಿಲ್ಲ ಅನ್ನೋದೇ ಕುಮಾರಸ್ವಾಮಿ ಅವರ ವಾದ. ಅಟ್ಲೀಸ್ಟ್ ರೈತರ ಪರವಾಗಿ ಒಂದಷ್ಟು ವಿಚಾರಗಳನ್ನಾದ್ರೂ ಕೇಳ್ಕೊಳ್ಬೇಕಲ್ಲ, ಯಾಕೆ ವಿರೋಧ ಆಗ್ತಾ ಇದೆ ಅಂತ. ಆ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಅದೆಲ್ಲವನ್ನ ಕೂಡ ಪಕ್ಕಕ್ಕಿಟ್ಟು ಪ್ರತಿಭಟನೆಯನ್ನ ಕೂಡ ಗಮನದಲ್ಲಿಟ್ಕೊಳ್ಳದೆ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ಹೊರಡಿಸ್ಬಿಡುತ್ತೆ ಅಂತ ಅಂದ್ರೆ ಹೇಗೆ ಅನ್ನೋದನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ನೀವು ಭೂಮಿಯನ್ನ ಗುರುತು ಮಾಡಿದ್ದೀರಲ್ಲ, ಅದು ಬಂಜರಾಗಿದ್ರೆ ಓಕೆ, ಫಲವತ್ತಾಗಿರುವಂತಹ ಭೂಮಿ ಹೇಗೆ ನೀವು ಅದನ್ನ ಫೈಂಡ್ ಔಟ್ ಮಾಡಿ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದ್ದೀರಿ ಅನ್ನೋದನ್ನ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಈಗ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ರಾಹುಲ್ ಗಾಂಧಿ ಅವ್ರಿಗೊಂದು ಪತ್ರ ಬರೆದಿದ್ದಾರಲ್ಲ, ಆ ಪತ್ರದಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಕೂಡ ಇದೇ ಆಗಿದೆ. ಈ ಬಗ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ವಾಸ್ತವ ಪರಿಸ್ಥಿತಿ ಏನು, ಬಿಡದಿ ಭಾಗದಲ್ಲಿ ರೈತರ ವಿರೋಧ ಯಾಕೆ, ಅಲ್ಲಿನ ಭೂಮಿ ಹೆಂಗಿದೆ, ಆ ವಾಸ್ತವ ಚಿತ್ರಣವನ್ನ ಬಿಚ್ಚಿಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸ್ಪಾಟ್ ಇಂದ ಮತ್ತೊಂದು ಆಯಾಮದಲ್ಲಿ ಅಂದ್ರೆ ರಾಜಕೀಯ ತಿಕ್ಕಾಟಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ದುರ್ಗೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನೇರವಾಗಿ ರಾಮ್ ಹತ್ರ ಹೋಗ್ಬಿಡ್ತೀನಿ. ರಾಮ್, ಬಿಡದಿಯ ಭಾಗದಲ್ಲಿ ಟೌನ್ಶಿಪ್ ಯೋಜನೆ ಯಾಕಿಷ್ಟು ವಿರೋಧ, ವಾಸ್ತವ ಪರಿಸ್ಥಿತಿ ಏನು, ಹೆಂಗಿದೆ ಅಲ್ಲಿ ಅಂತ ಚಿತ್ರಣ ವಿವರಿಸೋದಾದ್ರೆ. ಬರೋಬ್ಬರಿ 470 ದಿನಗಳಿಂದ ನಿರಂತರವಾಗಿ ಇಲ್ಲಿನ ರೈತರು ಈ ಒಂದು ಯೋಜನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದಾರೆ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ವಿಚಾರವನ್ನ ಮುನ್ನೆಲೆಗೆ ತಂದ್ರು, ಒಂದು ಸಿಟಿ ಮಾಡೋಣ, ಆ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟರು. ಯಾವುದೇ ಕಾರಣಕ್ಕೂ ಈ ಫಲವತ್ತಾದ ಭೂಮಿಯನ್ನ ನಾವು ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ 80% ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟಗಳು ನಡೀತಾನೆ ಇದಾವೆ. ಬಟ್ ಒಂದು ಲೆಕ್ಕದಲ್ಲಿ ಸರ್ಕಾರ ಈಗಾಗಲೇ ಅಧಿಕೃತವಾಗಿ 500 ಎಕರೆ ಅಂದ್ರೆ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ವಶಕ್ಕೆ ಪಡೆದುಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇವತ್ತಿಗೂ ಕೂಡ ಕುಮಾರಸ್ವಾಮಿ ಅವರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರಾಗ್ಲಿ, ಜೊತೆಗೆ ಬಿಜೆಪಿ ಅವರಾಗ್ಲಿ ಈ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ. ಇವತ್ತು ಪ್ರಸ್ತುತವಾಗಿ ಮಹಿಳಾ ರೈತರು ಕೂಡ ಹೋರಾಟಕ್ಕಿಳಿದಿದ್ದಾರೆ. 300ಕ್ಕೂ ಹೆಚ್ಚು ಜನ ರೈತರು ಇವತ್ತು ಬಿಡದಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಭೂಮಿಯನ್ನ ಬಿಟ್ಕೊಡೋದಿಲ್ಲ. ಯಾಕೆ ಅಂತ ಅಂದ್ರೆ ಇದು ಫಲವತ್ತಾದಂತ ಭೂಮಿ. ಇಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಬದುಕೋದಕ್ಕೆ ಬೇಕಾದಂತ ಆಹಾರವನ್ನ ಬೆಳಿತೀವಿ, ಜೊತೆಗೆ ಫಲವತ್ತಾಗಿರುವಂತಹ ಭೂಮಿ, ಜೊತೆಗೆ ಇಲ್ಲಿ ನಾವು ಹೈನುಗಾರಿಕೆಯನ್ನ ಮಾಡ್ತಾ ಇದೀವಿ. ಇಂಥ ಭೂಮಿಯನ್ನ ನಾವು ಯಾಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ರೈತರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಈ ಒಂದು ಭೂಮಿಯನ್ನ ನಾವು ವಶಕ್ಕೆ ಪಡೆದುಕೊಂಡೇ ತೀರ್ತೀವಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಹಠ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿನ ರೈತರು ಜೊತೆಗೆ ಈಗ ಸರ್ಕಾರದ ನಡುವೆ ಜಟಾಪಟಿ ಅಂತೂ ಕಂಟಿನ್ಯೂ ಆಗಿ ನಡೀತಾ ಇದೆ. ಇವತ್ತು ಕೂಡ ಈ ಪ್ರತಿಭಟನೆ ನಿರಂತರವಾಗಿ ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಈ ಪ್ರತಿಭಟನೆ ಅಂದ್ರೆ ಒಂದು ಜಾಥಾ ನಡೆಸುವುದಕ್ಕೆ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡಿದ್ದಾರೆ. 21ನೇ ತಾರೀಕು ಒಂದು ರ್ಯಾಲಿ ನಡೆಯುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕಾರ್ಯವನ್ನ
ಕುಮಾರಸ್ವಾಮಿ ಅವರು ಸೇರಿದಂತೆ ಬಿಜೆಪಿ ನಾಯಕರು ಜೊತೆಗೆ ರೈತರು ಮಾಡಲಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಆಯಾಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು, ಇಲ್ಲ 80% ರೈತರು ಒಪ್ಕೊಂಡ್ಬಿಟ್ಟಿದ್ದಾರೆ, ಇನ್ನು 20% ರೈತರು ಮಾತ್ರ ಇಲ್ಲಿ ಖಾತೆ ತೆಗೆದಿರೋದು, ಅವರನ್ನು ಮನವೊಲಿಸುವಂತ ಪ್ರಯತ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಮುಂಚೆ ಹೇಳಿಕೆಯನ್ನ ಕೊಟ್ಟಿದ್ರು. ಬಟ್ ಆ ರೈತರು ಒಪ್ಕೊಳ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಟ್ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾದ್ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಹೇಳಿ. ಶ್ರುತಿ, ಓಕೆ ರಾಮ್, ಹಂಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ಅಪ್ಡೇಟ್ ಕೊಡೋದಕ್ಕೆ ದುರ್ಗೇಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಈ ಹಿಂದಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನುವಂತಹ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಅಂದ್ರೆ ರಾಜಕೀಯ ಪಕ್ಕಕ್ಕಿಟ್ಟು ವೈಯಕ್ತಿಕ ದಾಳಿಗಳಾಗೋಗಿದೆ ಇಬ್ಬರು ನಾಯಕರ ಮಧ್ಯೆ. ಈಗ JDSಗೆ ಒಂದು ಪ್ರಮುಖ ಅಸ್ತ್ರ ಸಿಕ್ಕಿದೆ, ಬಿಡದಿಯ ರೈತರ ಈ ವಿಚಾರ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಈ ಟೌನ್ಶಿಪ್ ಯೋಜನೆ ಅಂತ. ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲಿ ಬೇಕಾ ಇಂಥದ್ದೊಂದು ಯೋಜನೆ ಅನ್ನೋ ಪ್ರಶ್ನೆ ಇದೆ. ಏನಾಗ್ತಾ ಇದೆ ಅಂತ ರಾಜಕೀಯ ವಲಯದಲ್ಲಿ? ಎಸ್ ಶ್ರುತಿ, ಸಿಎಂ ಡಿ ಕೆ ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅನ್ನುವಂತ ಫೈಟ್ಗೆ ಮತ್ತೊಂದು ವೇದಿಕೆ ನಿರ್ಮಾಣವಾಗಿರುವಂತದ್ದು ಬಿಡದಿ ಟೌನ್ಶಿಪ್ ವಿಚಾರ. ಸುಮಾರು ದಿನಗಳಿಂದಲೂ ಕೂಡ ಈ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿರುವಂತದ್ದು ಕುಮಾರಸ್ವಾಮಿ. 2006ರಲ್ಲಿ ಈ ಯೋಜನೆಗೆ ಅವರೇ ಚಾಲನೆ ನೀಡಿದ್ರು ಕೂಡ ರೈತರು ಮತ್ತು ರೈತ ಮಹಿಳೆಯರು ಮತ್ತು ಇಲ್ಲಿರುವಂತಹ ಬಿಡದಿ ಭಾಗದಲ್ಲಿರುವಂತಹ ಜನರು ಒತ್ತಾಯ ಮಾಡಿದ್ದಕ್ಕೆ HD ಕುಮಾರಸ್ವಾಮಿ ಅವರು ಈ ಯೋಜನೆಯನ್ನ ಕೈಬಿಟ್ಟಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಈ ಯೋಜನೆಯನ್ನ ಮಾಡೇ ತೀರ್ತೀವಿ ಅನ್ನುವಂತ ಹಠಕ್ಕೆ ಬಿದ್ದಿದ್ದಾರೆ. HDK ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತ ಫೈಟ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದು ಅಧಿಕೃತವಾಗಿ ಅಧಿಸೂಚನೆಯನ್ನ ಹೊರಡಿಸುವ ಮೂಲಕ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಈ ಒಂದು ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಮುಂದಾಗ್ತಿದ್ದಾರೆ. ಮೊದಲ ಹಂತದಲ್ಲಿ ಸಾಕಷ್ಟು 3 ಹಳ್ಳಿಗಳ 500 ಎಕರೆ ಜಮೀನನ್ನ ಭೂ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಆದೇಶ ಆಗಿದೆ. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ HD ಕುಮಾರಸ್ವಾಮಿ ಅವರು ಕೂಡ ಜೂನ್ 21ಕ್ಕೆ ಪಾದಯಾತ್ರೆ ಮಾಡುವ ಮೂಲಕ ರೈತರ ಪರ ನಾವಿದ್ದೇವೆ, ರೈತರೊಂದಿಗೆ ನಾವು ಯಾವತ್ತೂ ಇರ್ತೇವೆ ಅನ್ನುವಂಥ ಸಂದೇಶವನ್ನ ಕೊಡೋದಕ್ಕೆ ಹೊರಟಿದ್ದಾರೆ. ಜೊತೆಗೆ ಸುಮಾರು 475 ದಿನಗಳಿಂದಲೂ ಕೂಡ ಹೋರಾಟ ಮಾಡುತ್ತಿರುವಂತಹ ಬೈರಮಂಗಲ, ಅರಾಳಸಂದ್ರ, ಹೊಸೂರು ಸೇರಿದಂತೆ ಹಲವಾರು ಹಳ್ಳಿಗಳು 26 ಹಳ್ಳಿಗಳ ರೈತರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನ ಮಾಡೇ ತೀರ್ತೀವಿ ಅಂತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಮಾಡಿ ಬಿಡದಿಯನ್ನ ಟೌನ್ಶಿಪ್ ಮಾಡಿದ್ರೆ ಇಲ್ಲಿ ಅಭಿವೃದ್ಧಿ ಆಗತ್ತೆ, ಒಂದಿಷ್ಟು ಹೊಸ ಕಂಪನಿಗಳು ಬರುತ್ತೆ, ಯುವಕರಿಗೆ ಉದ್ಯೋಗಾವಕಾಶವನ್ನು ಮಾಡಿಕೊಡ್ಲಾಗತ್ತೆ, ಜೊತೆಗೆ ಬೆಂಗಳೂರಿನ ಭಾಗವಾಗಿ ಈ ಸಿಟಿ ಬೆಳೆಯುತ್ತೆ, ಇಲ್ಲಿನ ಜಮೀನಿನ ದರವು ಕೂಡ ಹೆಚ್ಚಾಗತ್ತೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು. ಹೀಗಾಗಿ ಇದಕ್ಕೆ ಕೌಂಟರ್ ಆಗಿ ಕುಮಾರಸ್ವಾಮಿಯವರು ಶಿವಕುಮಾರ್ ಈ ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡೋದಕ್ಕೆ ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ. ಇಲ್ಲಿರುವ ಜಮೀನನ್ನ ಉದ್ಯಮಿಗಳಿಗೆ ಮಾರಾಟ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿದ್ದಾರೆ. ಹೀಗಾಗಿ ಈ ಯೋಜನೆಯನ್ನು ಹಠಕ್ಕೆ ಬಿದ್ದು ಮಾಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ HD ಕುಮಾರಸ್ವಾಮಿ ಹೇಳ್ತಿರುವಂತದ್ದು. ಹೀಗಾಗಿ ರಾಜಕೀಯ ಪಕ್ಷಗಳು ಕೂಡ ಇದರ ಬಗ್ಗೆ ತಲೆ ಕಡಿಸಿದ್ದಾರೆ. ಕಾಂಗ್ರೆಸ್ ಇದನ್ನ ಮಾಡಲೇತಿರ್ಬೇಕಂತ ಹಠಕ್ಕೆ ಬಿದ್ದಿದ್ದಾರೆ. ಬಿಜೆಪಿ ಮತ್ತು JDS ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಪತ್ರವನ್ನು ಬರೆದಿದ್ದಾರೆ. ಇಲ್ಲಿನ ಜನರು ಮತ್ತು ಇಲ್ಲಿನ ರೈತರು ಫಲವತ್ತಾದ ಭೂಮಿಯನ್ನ ಬಿಟ್ಕೊಡೋದಿಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಅದಕ್ಕೆ JDS ಬಲವಾಗಿ ನಿಂತು ರೈತ ವಿರೋಧಿ ಕಾಂಗ್ರೆಸ್ ಅನ್ನುವಂತಹ ಸಂದೇಶವನ್ನು ಕೊಡೋದಕ್ಕೆ ಈಗ ಮುಂದಾಗ್ತಾ ಇದೆ. ಮೊದಲ ಹಂತದಲ್ಲಿ 3 ಹಳ್ಳಿಗಳ 500 ಎಕರೆ ಜಮೀನನ್ನ ಏನು ಆದೇಶ ಮಾಡಲಾಗಿದೆ, ಈ ಆದೇಶವನ್ನ ವಾಪಸ್ ಪಡೆಯಬೇಕು. ಒಟ್ಟು 7600ಕ್ಕೂ ಹೆಚ್ಚು ಎಕರೆ ಜಮೀನನ್ನ ಸರ್ಕಾರ ಪಡೆಯೋದಕ್ಕೆ ಹೋಗ್ತಾ ಇದೆ. ಇದನ್ನು ಕೂಡ ಕೈ ಬಿಡಬೇಕು ಅನ್ನುವಂಥದ್ದು ಇಲ್ಲಿ ರೈತರು ಮತ್ತು JDSನ ಒಂದು ಹೋರಾಟ. ಹೀಗಾಗಿ ಈ ಹೋರಾಟ ಯಾವ ರೀತಿ ಮುಂದೆ ತಾರಕಕ್ಕೇರುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತಾನೆ ಈಗ ಟೌನ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾವ ರೀತಿ ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಸ್ಮೃತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.